ಈಗ ಇವತ್ತು ನಮ್ಮೂರಲ್ಲಿ ನೋಡ್ಬೋದು ಎಲ್ರು ಮಾಸ್ಕ್ ಹಾಕೊಂಡು ಓಡಾಡ್ತಿದಾರೆ. ಯಾಕಂತಂದ್ರೆ ಹಂದಿ ಸೆಡ್ಡಿಂದ ತುಂಬಾ ತೊಂದರೆ ಆಗ್ತಿದೆ. ಮಕ್ಳು ಮರಿಗಳು ಓಡಾಡಕ್ ಆಗ್ತಿಲ್ಲ. ಫುಲ್ ಎಲ್ಲಾ ಫುಲ್ ಸ್ಮೆಲ್. ನೋಡ್ಬೋದು ನೀವೆಲ್ಲ ಊರಿನ ಜನ ಎಲ್ಲ ಸೇರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಿದೀವಿ. ಇದು ನಿಲ್ಸ್ತೀರಾ ಹೆಂಗ ಅಂತ ಕೇಳೋಣ ಅಂತ ಓದ್ತಿದೀವಿ. ಸರ್ ಅದು ಆಲ್ರೆಡಿ ಮಾಡ್ತಾ ಇದಾರೆ. ಅದಕ್ಕೇನ್ ಬೇಕಾದ್ ನಾವು ಕ್ರಮ ಮಾಡ್ತಾ ಇದೀವಿ. ಮೊನ್ನೆ ಲಾಸ್ಟ್ ಟೈಮು ಫಸ್ಟ್ ಡೇ ಕಂಪ್ಲೇಂಟ್ ಆದಾಗೆ ನಮ್ ಗೌಡ್ರು ಬಂದು ಕಂಪ್ಲೇಂಟ್ ಮಾಡಿದಾಗೆ ಪಂಚಾಯತಿಂದ ಸೆಕ್ರೆಟರಿ ಮತ್ತೆ ಇವ್ರು ಬಂದು ಹೇಳಿದ್ರು ಡಂಪಿಂಗ್ ಎಲ್ಲ ಖಾಲಿ ಮಾಡಿಸ್ರಿ ಅಂದ್ರು. ಡಂಪಿಂಗ್ ಖಾಲಿ ಮಾಡಿಸಿದೀವಿ. ನೆಕ್ಸ್ಟ್ ಇನ್ನೊಂದು ಸಂಪ್ ಮಾಡಿಸ್ತಾ ಇದೀವಿ. ಪರ್ಮನೆಂಟ್ ಸಂಪ್ ಮಾಡಿಸ್ತಾ ಇದೀವಿ. ಅರ್ಜೆಂಟ್ ಆಗಿ ಮಾಡಿಸ್ತೀವಿ. ಪರ್ಮನೆಂಟ್ ಸಂಪ್ ಮಾಡಿಸಿ ಅಲ್ಲಿಂದ ಪಂಪ್ ಮಾಡಿ ನಮ್ ತೋಟಕ್ಕೆ ನಾವು ಅಡಿಗೆ ನಾವು ಹೊಡ್ಕೊಂತೀವಿ ಡೈರೆಕ್ಟ್ ಆಗಿ. ನೋಡ್ಬೋದು ನೀವು ಊರಿನ ಜನ ಏನ್ ಹೇಳ್ತಿದಾರೆ ಅಂತ. ಬಟ್ ಅದು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದೆ. ಬಟ್ ಇದು ಜಾಸ್ತಿ ಆಗಿರೋದು 1 ವೀಕಿಂದ ಜಾಸ್ತಿ ಆಗಿದೆ. ಇದು ಎಲ್ಲರೂ ಗಮನಕ್ಕೂ ಬಂದಿದೆ. ಈಗ ಮೊನ್ನೆ ಸಂಜೆ ಆಯ್ತು ಮತ್ತೆ ಬೆಳಗಾಯ್ತಿದ್ದಂಗೆ ಗಾಳಿ ಬರ್ತಿದಂಗೆ ಗಾಳಿ ಯಾವ ಕಡೆ ಬೀಸದೋ ಆ ಕಡೆ ಸ್ಮೆಲ್ಲು 1 ಕಿಲೋಮೀಟರ್ ಅಂತ ಹೋಗ್ತಾ ಇರ್ತದೆ. ಅಂದಾಗ ಇವರು ಏನ್ ಮಾಡ್ತಾರೆ ಅಂದ್ರೆ ಹಂದಿ ತೊಳೆದಿದ್ ನೀರು ಕಕ್ಕಸ್ ನೀರೆಲ್ಲ ಈ ಚರಂಡಿಗೆ ಬಿಡ್ತಾರೆ. ಈ ಚರಂಡಿಗೆ ಬಿಟ್ಟ ನೀರು ಕುಂಟೆಗೆ ಹೋಗ್ತದೆ. ಆ ಕುಂಟೆ ಇರೋ ನೀರು ಈ ಚರಂಡಿ ನೀರು ಹೋದಾಗ ದನ ಕರುಗಳು ನೀರು ಕುಡಿಯಲ್ಲ, ಪಕ್ಷಿಗಳು ನೀರು ಕುಡಿಯಲ್ಲ. ಬೇರೆ ಕಡೆ ಕೋಳಿ ಕಳ್ಳು, ಅನ್ನ, ಕೋಳಿ ಪುಕ್ಕ ಎಲ್ಲ ತಗೊಂಡು ಇಲ್ಲಿ ಗುಂಡಿಗಳಿಗೆ ಹಾಕ್ತಾರೆ. ಗುಂಡಿಗಳು ಅನ್ನ ಆಗಿರ್ಬೋದು, ಕೋಳಿ ಕಸ ಆಗಿರ್ಬೋದು, ಎಲ್ಲೇನ್ ಮುಚ್ಚಾರೋ ಅದನ್ನೆಲ್ಲ ತೆರವುಗೊಳಿಸ್ಬೇಕು. ಈ ಚರಂಡಿ ಹಂದಿ ಸೆಡ್ಡಿಂದ ಏನ್ ಚರಂಡಿ ನೀರು ಆಚೆ ಬರ್ತಾ ಇದೆ ಅದನ್ನೆಲ್ಲ ಹಚ್ಕೊಳ್ಸ್ಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ.